ಸಾವು ಯಾವಾಗ ಹೇಗೆ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮೊಬೈಲ್ ಕಸಿದು ಪರಾರಿಯಾಗಿರುವಂತವನು ಕ್ಷಣ ಮಾತ್ರದಲ್ಲೇ ಸಾವನ್ನಪ್ಪಿದ್ದಾನೆ. ಬೆಂಗಳೂರಿನ ಕಬ್ಬನ್ಪೇಟೆಯ 14ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಮೊಬೈಲ್ ಕಸಿದು ಬೈಕ್ನಲ್ಲಿ ಪರಾರಿಯಾಗಲು ಯತ್ನಿಸಿದ್ದ ಜುನೈದ್ ಅದೇ ಕ್ಷಣದಲ್ಲಿ ಸಾವನ್ನಪ್ಪಿದ್ದಾನೆ. ನೋಡಿ, ದ್ವಿಚಕ್ರ ವಾಹನದಲ್ಲಿ ಫಾಲೋ ಮಾಡಿಕೊಂಡು ಬಂದು ಕೃತ್ಯವನ್ನ ಎಸಗಿರ್ತಾನೆ. ಕ್ಷಣಾರ್ಧದಲ್ಲಿ ಮೊಬೈಲ್ ಕಸಿದು ಎಸ್ಕೇಪ್ ಆಗಲು ಯತ್ನಿಸಿದ್ದ ಜುನೈದ್. ಇದೇ ವೇಳೆ ಬೈಕ್ ಮೇಲೆ ಮೂಟೆ ಎಸೆದಿರುವಂತಹ ಅಲ್ಲೇ ಇದ್ದಂತ ಕಾರ್ಮಿಕರು ಅಲ್ಲಿಂದ ತಪ್ಪಿಸಿಕೊಂಡು ಸ್ವಲ್ಪ ದೂರ ಓಡಿ ಬಂದಿದ್ದಾನೆ ಕಳ್ಳ. ಅದಾದ ನಂತರ ಸಿಕ್ಕಿಬಿದ್ದೆ ಅನ್ನೋ ಪ್ಯಾನಿಕ್ನಲ್ಲೇ ಬಹುಶಃ ಹಾರ್ಟ್ ಅಟ್ಯಾಕ್ ಆಗಿರಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲೇ ಹೃದಯ ಸಮಸ್ಯೆಯಿಂದ ಬಳಲ್ತಾ ಇದ್ದಂತೆ ಜುನೈದ್ ಸಿಕ್ಕಿಬಿದ್ದಿರುವಂತಹ ಭಯದಲ್ಲಿ ಓಡಿ ಸ್ವಲ್ಪ ದೂರ ಬಂದಿದ್ದ ಜುನೈದ್ ಅದಾದ ನಂತರ ಫುಟ್ಪಾತ್ ಮೇಲೆ ಕೂತ್ಕೊಳ್ತಾನೆ, ಅಲ್ಲೇ ಕುಸಿದು ಬೀಳ್ತಾನೆ. ಹಾಗಾಗಿ ಅಲ್ಲೇ ಸಾವನ್ನಪ್ಪಿದ್ದಾನೆ. ಮತ್ತೋರ್ವ ಆರೋಪಿ ಅರ್ಬಾಜ್ ಪೊಲೀಸರ ವಶಕ್ಕೆ. ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಅಸಹಜ ಕೇಸ್ ಈಗ ದಾಖಲಾಗಿದೆ. ಹೀಗೆ ಸಾವು ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ. ಈ ರೀತಿಯಾಗಿ ಕಳ್ಳ ಜುನೈದ್ ಮೊಬೈಲ್ ಕಸಿದು ಓಡೋಗ್ತಾನೆ. ಅದಾದ ನಂತರ ಅಲ್ಲಿದ್ದಂತಹ ಕಾರ್ಮಿಕರು ಒಂದು ಮೂಟೆಯನ್ನ ಎತ್ತು ಬೈಕ್ ಮೇಲೆ ಬಿಸಾಕ್ತಾರೆ. ಹಿಡ್ಕೊ ಅಂತ ಹೇಳಿದಾಗ ಆವಾಗ ಒಬ್ಬ ಕೂಲಿಯನ್ನು ಮೂಟೆ ಎತ್ಕೊಂಡೇನೋ ಬರ್ತಾ ಇದ್ದ. ಎತ್ಕೊಂಡಾಗ ಅವಾಗ ಬರೋವಾಗ ಗಾಡಿ ಮೇಲೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದ. ಗಾಡಿ ಮೇಲೆ ಮೂಟೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ್ಮೇಲೆ ಅವನು ಹಿಡ್ಕೊಳಕ್ಕೆ ಒಂದು ಅವಕಾಶ ಆಯಿತು. ಅವ್ರಿಗೂ ಮೊಬೈಲ್ ಸಿಕ್ತು. ಈ ಥರ ಪ್ರಾಬ್ಲಮ್ಗಳು ಆಗ್ತಾ ಇದೆ, ಸ್ವಲ್ಪ ನಿಗಾ ಮಾಡಿ ಎಲ್ಲ ಕಡೆ ಸ್ವಲ್ಪ ಚೆಕ್ ಮಾಡಿದ್ರೆ ಒಳ್ಳೆಯದು. ಎಲ್ಲದಕ್ಕೂ ಅವ್ರಿಗೊಂದು ಜನಗಳಿಗೆ ಒಳ್ಳೇದಾಗಲಿ ಅಷ್ಟೇ. ಸರ್, ಇಲ್ಲಿ ಜನ ಮೂಟೆ ಹಾಕೊಂಡಿಲ್ಲ ಅಂದ್ರೆ ಅವರು ಓಡೋಗ್ಬಿಡು ಮೂಟೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ ಗಾಡಿ ಮೊಬೈಲ್ ಅಲ್ಲೇ ಬಿಸಾಕ್ಬಿಟ್ಟೋಗ್ಬಿಟ್ಟ. ಇಲ್ಲ ಅಂದ್ರೆ ಮೂಟೆ ಹಾಕ್ಲಿ ಅಂದ್ರೆ ಅವ್ನು ಪಾಡ್ಗೆ ಅವ್ನು ತಪ್ಪಿಸ್ಕೊಂಡೆ ಕತ್ಕೊಂಡು ಹೋಗೋ. ಆ ಹುಡುಗ ಎಲ್ಲೂ ಸರ್ ನೋಡಿದ್ರೆ ಇಲ್ಲಿ ಇಲ್ಲ, ಅವನು ಫೋಟೋ ಒಳಗೆ ಕ್ಯಾಮ್ರಾ ಒಳಗೆ ಇದೆ. ಅವ್ನು ಇಲ್ಲಿಂದಲೇ ಪಾಪ ಮೂಟೆ ಎತ್ಕೊಂಡು ಬರ್ತಾ ಇದ್ದ. ಎಲ್ಲೋ ವ್ಯಾನ್ಗೆ ಹಾಕಕ್ಕೆ ಲಗೇಜ್ ವ್ಯಾನ್ಗೆ, ಅದಕ್ಕೆ ಅವ್ರಿಗೆ ಇದು ಮಾಡ್ಕೊಂಡ್ರು. ಸರ್, ಇದು ಕಬ್ಬನ್ಪೇಟೆ ಅಂತ ಹೇಳಿದ್ರೆ ನಿತ್ಯ ಲಕ್ಷಾಂತರ ಜನ ಓಡಾಡ್ತಾರೆ, ಯಾವಾಗೂ ರಶ್ ಇರುತ್ತೆ. ಇಂಥ ಏರಿಯಾಗಳೆಲ್ಲ ಹಿಂಗಾಗುತ್ತೆ ಅಂದ್ರೆ ನೋಡಿ ಸರ್, ಅವ್ರು ತಿಳ್ಕೊಬೇಕು. ಅವರೇ ಕೆಲವು ಪೊಲೀಸರು ಕೆಲವು ಎಲ್ಲೆಲ್ಲಿ ವಾರ್ಡ್ ಇದೆ ಅದನ್ನು ನೋಡ್ಕೊಂಡು ಅವರೇ ತಿಳ್ಕೊಂಡೆ ಇದಕ್ಕೇನು ಬೇಕಾ ಕ್ರಮ ಕೈಗೊಂಡು ಒಂದು ಒಳ್ಳೆ ರೀತಿಯಾಗಿ ಹೋಗಬೇಕು. ಎಲ್ಲ ಕಡೆ ಕ್ಯಾಮ್ರಾಗಳಿದೆ, ಎಲ್ಲ ನೋಡ್ಕೊಂಡು ಇವರೆಲ್ಲ ಬಂದೋಬಸ್ತ್ ಮಾಡಬೇಕು. ಮೊಬೈಲ್ ಕಿತ್ಕೊಂಡೇನೋ ಓಡಿ ಬರ್ತಾ ಇದ್ದಾರೆ. ಹಿಡ್ಕೊ ಅಂತ ಹೇಳಿದ್ರೆ ಹಿಡ್ಕೊ ಅಂತ ಹೇಳಿದಾಗ ಆವಾಗ ಒಬ್ಬ ಕೂಲಿಯನ್ನು ಮೂಟೆ ಎತ್ಕೊಂಡೇನೋ ಬರ್ತಾ ಇದ್ದ. ಎತ್ಕೊಂಡಾಗ ಅವಾಗ ಬರೋವಾಗ ಗಾಡಿ ಮೇಲೆ ಹಾಕಿದ್ದಕ್ಕೆ ಅವ್ನು ಹಾಕೊಂಡ ಮೊಬೈಲ್ ಎತ್ಕೊಂಡು ಹೋಗ್ತಾ ಇದ್ದ. ಹೀಗೆ ಇದೀಗ ಮೊಬೈಲ್ ಕಸಿದು ಪರಾರಿಯಾಗಿದ್ದವನು ಕ್ಷಣ ಮಾತ್ರದಲ್ಲೇ ಒಂದು ರೀತಿಯಾಗಿ ಇಲ್ಲೇ ಸಾವನ್ನಪ್ಪಿದ್ದಾನೆ. ಅದರಲ್ಲೂ ಕೂಡ ಎಲ್ಲೋ ಸಿಕ್ಕಿಬಿದ್ದೆ ಅನ್ನುವಂಥ ಭಯದಲ್ಲೇ ಈತನಿಗೆ ಹೃದಯಾಘಾತ ಆಗಿದೆ, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸಾವನ್ನಪ್ಪಿದ್ದಾನೆ, ಕುಸಿದು ಬಿದ್ದಿದ್ದಾನೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗೆ ಮೊದಲನೇದಾಗಿ ಈತ ಬೈಕ್ನಲ್ಲಿ ಬರ್ತಾನೆ, ಇಬ್ಬರು ಆರೋಪಿಗಳು ಬೈಕಲ್ಲಿ ಬರ್ತಾರೆ. ಅದರ ಜೊತೆಗೆ ಮೊಬೈಲನ್ನು ಕಸಿದುಕೊಂಡು ಅಲ್ಲಿಂದ ಓಡಿ ಹೋಗುವಂಥ ಸಂದರ್ಭದಲ್ಲಿ ಬೈಕಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಓರ್ವ ಕಾರ್ಮಿಕ ಅಲ್ಲಿಂದ ಒಂದು ಮೂಟೆಯನ್ನು ಆ ಬೈಕ್ ಮೇಲೆ ಎಸೆತಾರೆ. ಅದೇ ಸಂದರ್ಭದಲ್ಲಿ ಬೀಳ್ತಾರೆ ಇಬ್ಬರು ಕೂಡ. ಒಂದು ಬೈಕ್ ಬೀಳ್ತಾ ಇದೆ, ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಬೈಕು ಅದೇ ಕ್ಷಣದಲ್ಲಿ ಬೀಳುತ್ತೆ. ಅಲ್ಲಿಂದ ಇಬ್ಬರು ಕಳ್ಳರು ಕೂಡ ಓಡೋಗ್ತಾರೆ, ಪರಾರಿ ಆಗ್ತಾರೆ. ಜುನೈದ್ ಅನ್ನುವಂಥ ಒಬ್ಬ ಕಳ್ಳ ಏನಿದ್ದಾನೆ, ಈ ಆರೋಪಿ ಹೋಗಿ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ತಾನೆ, ಕೆಳಗೆ ಭಯದಲ್ಲೇ ಇರ್ತಾನೆ, ನಾನು ಸಿಕ್ಕಿಬಿದ್ದೆ ಅನ್ನೋಂಥ ಭಯದಲ್ಲಿರ್ತಾನೆ. ಅದಾದ ನಂತರ ಅಲ್ಲೇ ಇವನಿಗೆ ಅದೇ ಭಯದಿಂದ ಬಹುಶಃ ಹೃದಯಾಘಾತ ಆಗಿದೆ. ಈ ಹಿಂದೆಯೂ ಕೂಡ ಹೃದಯಾಘಾತ ಸಂಬಂಧಿತ ಕಾಯಿಲೆಯಿಂದ ಈ ಜುನೈದ್ ಬಳಲ್ತಾ ಇದ್ದ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗಾಗಿ ಸಿಕ್ಕಿಬಿದ್ದೆ ಅನ್ನುವಂಥ ಒಂದು ಭಯದಿಂದ ಅಲ್ಲೇ ಈತ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಈ ಕುರಿತು ಅಸಹಜ ಪ್ರಕರಣವನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಖಂಡಿತವಾಗಿಯೂ ಕೂಡ ಈಗ UTR ಅನ್ನು ರಿಜಿಸ್ಟರ್ ಮಾಡ್ಕೋತಾರೆ ಪೊಲೀಸರು ಕೂಡ. ಹೀಗೆ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ.